ಅದಾದ್ಮೇಲೆ ಜಡೆ ಬೆಲೆ ಕವರ್ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಫ್ಲವರ್ಸು ಇಲ್ಲ ಇದೊಂದು ಸಖತ್ತಾಗಿದೆ. ಕೈ ಕಾಲು ಕೂಡ ನೋಡಿ ಇಲ್ಲಿದೆ. ಪ್ರತಿ ಶಾಪಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಬೇಕಾಗಿರುವ ಎಲ್ಲ ಐಟಮ್ಗಳು ಕೂಡ ಈ ಒಂದೇ ಶಾಪಲ್ಲಿ ಸಿಗುತ್ತೆ. ಇದು ಮೇಲ್ಗಡೆ ಅರ್ಧ ಚಕ್ರ ಸರ ಮಾಡಬೇಕು ಅಂತ ಇಷ್ಟ ಬಂದಿದ್ದೀನಿ. ಯಾವ ಸೀರೆ ಅಂದ್ರೆ 90 ರೂಪಾಯಿ, 90 rupees ಜೊತೆನಾ 90 rupees each ಒಂದೊಂದಕ್ಕ ಒಂದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಿಯರ್ ಅಲ್ಲಿ ವರಲಕ್ಷ್ಮಿ ಹಬ್ಬ ಇದೆ, ಹಾಗಾಗಿ ಹೋಗ್ತಾ ಇದೀವಿ. ನಮ್ಮ ಅಕ್ಕ ಬಂದಿದ್ದಾಳೆ. ಇವತ್ತು ಏನೇನ್ ಪರ್ಚೇಸ್ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂತೀನಿ, ನಿಮ್ಗೂ ಕೂಡ ಯೂಸ್ ಆಗ್ಬೋದು. ಬನ್ನಿ ಇವಾಗ ಹೋಗೋಣ. ಟೈಮ್ ಬಂದು 9:30 ಆಗಿದೆ. ಇವತ್ತಿನ ದಿನ ಹೇಗಿತ್ತು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ಟ್ಯಾಂಡ್ ಏನ್ ಬೇಡ ತಾನೆ ಇದು? ಇವಾಗ ಮೆಟ್ರೋ ಹತ್ರ ಹೋಗ್ತಾ ಇದೀವಿ. ತುರುವೇಕೆರೆಯಲ್ಲಿ ಶಾಪ್ ಇದೆ. ಜ್ಯುವೆಲರ್ಸ್ ಏನಾದ್ರು ಬೇಕು ಅಂದ್ರೆ ಒಂದು ಶಾಪ್ಗೆ ವಿಸಿಟ್ ಮಾಡಿ. ಇವಾಗ ಮೆಟ್ರೋದಿಂದ ಹೋಗ್ತಾ ಇದೀವಿ ಚಿಕ್ಕಪೇಟೆಗೆ. ಚಿಕ್ಕಪೇಟೆಲಿ ಏನೇನ್ ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೂನು. ಏನೇನ್ ತಗೊಂತೀನಿ ಅಂತ ನಿಮ್ಗೂ ಕೂಡ ಯೂಸ್ ಆಗ್ಬೋದು. ಕೊನೆ ತನಕ ವಿಡಿಯೋ ನೋಡ್ತಾ ಇರಿ. ಇವಾಗ ಹೊರಟಿದೀವಿ. ಟೈಮ್ ಆಲ್ರೆಡಿ 10 o'clock ಆಗಿದೆ. ಮೆಟ್ರೋ ಬಂತು. ಮೆಟ್ರೋ ಬಂದಿದ್ದು ಮಾಧವರ ಕಡೆ ಹೋಗೋದು, ಹಾಗಾಗಿ ವೆಯ್ಟ್ ಮಾಡ್ತಾ ಇದೀವಿ ನಾನು ನಮ್ಮ ಅಕ್ಕ ಕುತ್ಕೊಂಡು. ಹೇಳು, ಬಿಸ್ನೆಸ್ ಬಗ್ಗೆ ಏನಾದ್ರು ಐಡಿಯಾ ಕೊಡು. ಮೆಟ್ರೋ ಬಂತು, ಇವಾಗ ಹೊರಟಿದೀವಿ. ಇಲ್ಲಿಂದ 30 ನಿಮಿಷ ಬೇಕು ಚಿಕ್ಕಪೇಟೆ ರೀಚ್ ಆಗೋದಕ್ಕೆ. ಚಿಕ್ಕಪೇಟೆ ರೀಚ್ ಆದ್ಮೇಲೆ ಇವಾಗ ಚಿಕ್ಕಪೇಟೆ ರೀಚ್ ಆದ್ವಿ. ನಾವು ಚಿಕ್ಕಪೇಟೆಗೆ ಬಂದಿದೀವಿ. ಇವಾಗ ಒಳಗಡೆ ಹೋಗ್ತಾ ಇದೀವಿ. ಇವಾಗ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ನಿಮ್ಗೆ. ಮೆಟ್ರೋ ಸ್ಟೇಷನ್ ಇಂದ ಆಚೆಗಡೆ ಹೋಗ್ತಾ ಇದೀವಿ. ಇದು ಏನ್ ಗೊತ್ತಾ, ನಾನು ನಮ್ಮ ಅಕ್ಕ ಹಿಂಗ್ ನಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ನಮ್ಮನೆಯವರು ಫೋನ್ ಮಾಡಿದ್ರಂತ, ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಹಿಂದೆನೆ ತಿರುಗಿಲ್ಲ. ನಮ್ಮ ಅಕ್ಕ ಫ್ಲವರ್ ಶಾಪ್ ಒಳಗಡೆ ಹೋಗಿದ್ದಾಳೆ. ನಾನು ಹಿಂದೆ ತಿರುಗಿ ನೋಡ್ತೀನಿ, ಹಿಂದೆ ಹೋದ್ಲು ಅಂತಾನೂ ಗೊತ್ತಿಲ್ಲ, ಮುಂದೆ ಹೋದ್ಲು ಅಂತಾನೂ ಗೊತ್ತಿಲ್ಲ. ನಾನು ಆಮೇಲೆ ಫೋನ್ ಮಾಡಿದ್ರೆ ಫ್ಲವರ್ ಶಾಪ್ ಅಲ್ಲಿ ಇದೀನಿ ಅಂತ ಅಂದ್ಲು. ನಾನು ಇಲ್ಲ ಫ್ಲವರ್ ಶಾಪ್ ಕಾಣ್ತಲ್ಲ, ಸುಮ್ನೆ ಒಳಗಡೆ ಇದ್ದಾಳೆ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಒಳಗಡೆ ನೋಡಿದ್ರೆ ಈ ಶಾಪ್ ಅಲ್ಲಿ ಇಲ್ಲ. ಆ ಅಂಗಡಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇತ್ತು, ಕಾಣಿಸ್ತಾ ಇರಲಿಲ್ಲ. ಈ ಅಂಗಡಿ ಅಟ್ಯಾಚ್ ಆಗಿದೆ ತರ ಕಾಣ್ತಿತ್ತು. ಆಮೇಲೆ ಇನ್ನೊಂದು ಅದ್ಲಿ ಇರೋದೇ ಇದೊಂದು ಅಂಗಡಿ ಫ್ಲವರ್ ಶಾಪ್ ಅಂತ ಅಂದ್ಮೇಲೆ ಕೆಳಗಡೆ ಇದೆ ನೋಡು ಪಕ್ಕದ ಅಂಗಡಿ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಹೋದೆ. ಈಗ ನೋಡೋಣ ಅಂತ ಒಳಗೆ ಹೋದ್ರೆ ಇಲ್ಲೂ ಇಲ್ಲ. 1 ನಿಮಿಷ ಶಾಕ್ ಆಯ್ತು. ಪಕ್ಕದ ಅಂಗಡಿನೇ. ಈ ಅಂಗಡಿ ಹೆಸರು ಬಂದ್ಬಿಟ್ಟು ಪಾಪ್ನಾ ಫ್ಲವರ್ಸ್ ಅಂತ. ಮುಂದೆ ಡೀಟೇಲ್ ಆಗಿ ಅಡ್ರೆಸ್ ಎಲ್ಲ ತಿಳಿಸಿದೀನಿ, ಹಾಗೆ ಕೊನೆ ತನಕ ನೋಡ್ತಾ ಇರಿ. ನಿಮ್ಗೂ ಯೂಸ್ ಆಗುತ್ತೆ ಶಾಪಿಂಗ್ ಮಾಡೋದಿಕ್ಕೆ. ಕೈ ಕಾಲು ಎಷ್ಟಾಗುತ್ತೆ ಹೇಳು? ಎಷ್ಟಾಗುತ್ತೆ ಕೈ ಕಾಲು? ನಮ್ ಶಾಪಲ್ಲಿ ಕೊಡ್ತೀನಿ. ನಾನಿದು ವರಲಕ್ಷ್ಮಿ ಕೂರಿಸ್ತಾ ಇರೋದು ಸೆಕೆಂಡ್ ಟೈಮು. ಇವಾಗ್ಲೇನೆ ಹ್ಯಾಂಡಲ್ ಎಕ್ಕು ತಗೊಳೋಣ ಬೇಡ ಅಂತ ಅದ್ರ ಕೇಳ್ದೆ ಪ್ರೈಸ್ ಎಷ್ಟು ಅಂತ. ಈ ಅಂಗಡಿಲಿ ಫ್ಯಾನ್ ಬೇರೆ ಹಾಕಿದ್ರೆ ಗಿರ್ ಅಂತ ಸೌಂಡ್ ಬೇರೆ ಬರ್ತಾ ಇತ್ತು. ಅಂಗಡಿಗೆ ಏನೇನ್ ಬೇಕೋ ಎಲ್ಲ ಪರ್ಚೇಸ್ ಮಾಡ್ತಿದ್ದಾಳೆ. ಇದೆಲ್ಲ ಸೇಲ್ ಆಗದೆ ವರಲಕ್ಷ್ಮಿ ಟೈಮಲ್ಲಿ ಡೆಕೋರೇಷನ್ಗೆ. ಆದ್ರೆ ಒರಿಜಿನಲ್ ತರನೇ ಇತ್ತು, ಪ್ರತಿ ಒಂದು ಕೂಡ ಚೆನ್ನಾಗಿತ್ತು. ಇವಾಗಂತೂ ಸೀಸನ್ ಟೈಮಲ್ಲಿ ಹೋಲ್ಸೇಲ್ ಅಲ್ಲೇ ತುಂಬಾ ರೇಟು ಇತ್ತು ಅಂತ ನನಗೇನೋ ಅನಿಸ್ತು. ನಂಗೆ ಅಷ್ಟು ಪ್ರೈಸ್ ಗೊತ್ತಿಲ್ಲ, ಬಟ್ ನನಗೆ ಹಂಗ ಅನಿಸ್ತು. ಇದೆಲ್ಲ ಬಂದ್ಬಿಟ್ಟು ಇವಾಗೊಂದು ತೋರಿಸಿ ನೋಡಿ, ಇದು 1200 ಅಂತ ಹೇಳಿದ್ರು. ಅಲ್ಲಿ ಫ್ಯಾನ್ ಹಾಕಿದ್ರಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇತ್ತು. ಹಾಗೆ ಹೇಳಿದಾರೆ ಪ್ರೈಸ್. ಒಂದು ಕೊನೆ ತನಕ ನೋಡ್ತಾ ಇರಿ ವಿಡಿಯೋನ. ತಗೊಳಕ ನಂಗೊಂದ್ ಬೇಕಿದು. ಇದು ಯಾವುದು? ಅದು ಜಾಸ್ತಿ ಅಯ್ಯೋ, ವರಲಕ್ಷ್ಮಿ ಹಬ್ಬ ಮಾಡ್ಬೇಕು ಅಂದ್ರೆ ಹಬ್ಬರ ದುಡ್ಡು ಖರ್ಚು ಮಾಡ್ಬೇಕು. ಈ ವರ್ಷ ಸಿಂಪಲ್ ಆಗಿ ಮಾಡ್ತೀನಿ ಬಿಡಿ ಅಕ್ಕ. ಬಜೆಟ್ ಹೆಂಗಿದೆ ಮಾಡ.
ಎಲ್ಲದು ನೋಡಿದ್ರೆ ತಗೋಬೇಕು ತಗೋಬೇಕು ಅನ್ಸುತ್ತೆ. ನಾವ್ ಹೋಗಿದ್ದು ಫ್ರೈಡೆ, ತುಂಬಾ ಏನ್ ರಶ್ ಇರ್ಲಿಲ್ಲ. ಅವಾಗ ತಾನೇ ಅಂಗಡಿ ಎಲ್ಲ ಓಪನ್ ಆಗಿತ್ತು. ನೋಡ್ತಾ ಇದ್ದಾಳೆ ಅಂಗಡಿಗೆ ಏನೇನ್ ಬೇಕೋ ಹಾಕ್ಸ್ತಾ ಇದ್ಲು. ನಾವ್ ಇವಾಗ ಫ್ಲವರ್ ಶಾಪಿಗೆ ಬಂದಿದೀವಿ. ನಮ್ಮ ಅಕ್ಕ ಅಂಗಡಿಗೆ ಐಟಮ್ ಹಾಕ್ಸ್ತಾ ಇದ್ದಾಳೆ ಎಲ್ಲದನ್ನು. ಇಲ್ಲಂತೂ ವೆರೈಟಿ ವೆರೈಟಿ ಎಲ್ಲ ಐಟಮ್ಗಳಿದಾವೆ. ಫ್ಲವರ್ಸ್ ಆಗಿರ್ಬೋದು, ಪ್ರತಿ ಒಂದಿದೆ. ಮತ್ತೆ ವರಲಕ್ಷ್ಮಿ ಹಬ್ಬ ಕೂರ್ಸ್ಲಿಕ್ಕೆ ಕೈ ಕಾಲ್ ಬೇಕಾದ್ರೆ ಇಲ್ಲಿದೆ ಈ ಶಾಪ್ ಅಲ್ಲಿ. ನಿಂದ ಡೈರೆಕ್ಟ್ ಬಂದ್ರೆ ಸ್ವಲ್ಪ ಮುಂದೆನೆ ಇದೆ ಶಾಪ್. ಆಚೆಯಿಂದ ತೋರಿಸ್ತೀನಿ ಹೆಂಗಿದೆ ಅಂತ. ಕೆಳಗಡೆ ಇದೆ ಗ್ರೌಂಡ್ ಫ್ಲೋರ್ ಅಲ್ಲಿ. ತುಂಬಾ ವೆರೈಟೀಸ್ ಕಲೆಕ್ಷನ್ ಗಳೆಲ್ಲ ಇದೆ ಇಲ್ಲಿ ಶಾಪ್ ಅಲ್ಲಿ. ಈ ಕೈ ಕಾಲು ಇದೆ ಇಲ್ಲಿ. ಇದೆಲ್ಲ ಹೋಲ್ಸೇಲ್ ಅಂಗಡಿಗಳು. ನಮ್ಮ ಅಕ್ಕ ಹೋಲ್ಸೇಲ್ ಅಂಗಡಿಗೆ ಹಾಕ್ಸ್ತಿರೋದ್ರಿಂದ ಹೋಲ್ಸೇಲ್ ಪ್ರೈಸ್. ನಾನು ಹಂಗೆ ನೋಡ್ತಾ ಇದ್ದೀನಿ. ನನ್ಗೆ ಸ್ವಲ್ಪ ಸೆಟ್ಗಳು ಬೇಕಿತ್ತು. ಇರೋ ಬಜೆಟ್ ಅಲ್ಲಿ ಹಬ್ಬ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇವೆಲ್ಲ ನೆಕ್ಸ್ಟ್ ಇಯರ್ ತಗೊಂತೀನಿ, ಇವಾಗೇನ್ ಬೇಡ. ಬಟ್ ತುಂಬಾನೇ ಇದಾವೆ ಇಲ್ಲೆಲ್ಲ. ಒಂದಕ್ಕಿಂತ ಒಂದು ರಿಯಲ್ ಹೂವ ತರನೇ ಇದೆ ನೋಡೋದಿಕ್ಕೆ ಎಲ್ಲ. ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ನೋಡಿ ಇಲ್ಲಿ ಎಷ್ಟ್ ಚೆನ್ನಾಗಿದೆ ಫ್ಲವರ್ಸ್. ತುಂಬಾನೇ ಚೆನ್ನಾಗಿದೆ. ಈ ಪ್ಲಾಸ್ಟಿಕ್ ಫ್ಲವರ್ ಹೂವ ಮುಂದೆ ರಿಯಲ್ ಹೂವು ಏನು ಇಲ್ಲ. ಇದೊಂದು ಸಖತ್ತಾಗಿದೆ. ಇದು ನೋಡಿ ಎಲ್ಲ ಹೂವನ ಇಲ್ಲಿ ಕೈ ಕಾಲ್ ಕೂಡ ನೋಡಿ ಇಲ್ಲಿ ಇದೆ. ಪ್ರೈಸ್ ಎಷ್ಟು ಗೊತ್ತಿಲ್ಲ, ಕೇಳ್ತೀನಿ. ಬೇಕಾದ್ರೆ ತಗೊಳ್ಳಿ. ಲಕ್ಷ್ಮಿ ಅಂತ ಚೆನ್ನಾಗಿರುತ್ತೆ. ₹130 ಅದು. 3 ಪೀಸ್ ಹಾಕಿ ಸಾಕು. ಇಟ್ಕೊಡಿ. ಇವಾಗ ಹಬ್ಬ ಟೈಮ್ 5-10 ರೂಪಾಯಿ ಜಾಸ್ತಿ ಮಾಡೂರಿ ಅದೇ ನಾವು ರೆಗ್ಯುಲರ್ ಅಲ್ಲಿ ಹೋಗ್ತಿರ್ಲಿಲ್ಲ. ಇನ್ನೆರಡು ಹಾಕಿ. ಇದು ಐಟಮ್ ಸಿಗ್ತಾ ಇಲ್ಲ. ನಿನ್ನೆ ನಮ್ಮ ಓನರ್ ಎಷ್ಟು ಡಿಮ್ಯಾಂಡ್ ಮಾಡ್ಬಿಟ್ಟು ತಗೊಂಡಿದ್ದೆ. 5 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 2 ಪೀಸ್. ಹಿಂಗ್ ಸೈಡ್ ಅದು ತಗೊಳ್ಳಿ. 250 ಜೋಡಿ 250. ಬೇಡ ಬೇಡ. ತಗೊಳ್ಳಿ ಬನಾನ. ಸರಿ. ಯಾವ ಸೈಜ್ ಬೇಕಾ? ಅಲ್ಲಿ ಎಷ್ಟು ಕೇಳು ಅಂತ. ಸರ್ ಇದು வாழைப்பூ மாதிரி வரல தெரியுதா நம்மது நல்லா பூம்பு மாதிரி ಕಲ್ಲ ಹೋಗುತ್ತೆ. ಒಂದು ಸಾನ್ಸ್ ಅಲ್ಲಿ ಇದು ನೋಡಿ ಪ್ಯಾರೆಟ್ ಎಷ್ಟು ಚೆನ್ನಾಗಿದೆ ಬೇಡ, ಅಂತ. ನಮ್ಗೆ ಇದು ಸ್ಟಾಕ್ ಕೂಡ ಜಾಸ್ತಿ ತುಂಬಾ ಇದೆ. ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ ಹೇಗಿದೆ ಬೇಡ ಅಂತ. ಬೇಡ. ನಾನೇ ₹100 ಕೊಡ್ತಾ ಇದೀನಿ ಸರ್. ನಾನು ಬೀಡ ರಿಯಲ್ ತರನೇ ಇದೆ ಅಲ್ಲ ಇದೆಲ್ಲ. ವರಲಕ್ಷ್ಮಿ ಹಬ್ಬಕ್ಕಂತೂ ಲಕ್ಷ್ಮಿ ಇಲ್ವಾ? ಕಲೆಕ್ಷನ್ಸ್ ಇದೆ ಇಲ್ಲಿ. ಪೀಠಾನ 750 ಹೋಲ್ಸೇಲ್. ಇದು ಜೋಡಿ ಹೋಲ್ಸೇಲ್ ಅಲ್ಲೇ 900 ಅಂತ ಇದು. ಆ ಕಡೆ ಈ ಕಡೆ ಸೈಡ್ ಇದು 900 rupees. 2 ನಂಬರ್ ಕಿಂತ ನಾಲ್ ಹಾಕು. 2 ನಂಬರ್ ಎಲ್ಲ ಕೊಡಿ. ರೆಡ್ ಕೊಟ್ಟಿರಿ. 15 ಅಲ್ಲಿ ಎಷ್ಟು ಹಾಕಿದ್ದೀರಾ? 9 ಇದು ಸೆಟ್ 69. ಸಾಕು. ಅಕ್ಕ 450 ಅಂತ ಕಣೆ. ತಗೋ ಆರಾಮ. 400 ಮಸ್ತ್. ಇಷ್ಟೆಲ್ಲ ಶಾಪಿಂಗ್ ಮಾಡಿ ತಗೊಂಡಿದ್ದಾಳೆ. ಇದೆಲ್ಲ ಅಂಗಡಿಗೆ. ಇದನ್ನೆಲ್ಲ ಏನ್ ತಗೊಂಡ್ ಹೋಗಲ್ಲ ಇವಾಗ, ಟ್ರಾನ್ಸ್ಪೋರ್ಟ್ ಹಾಕ್ತಾರೆ. ಇದನ್ನೆಲ್ಲ ಪೇ ಮಾಡಿ ಬಿಲ್ ಆದ್ಮೇಲೆ ಹೊರಡ್ಬೇಕು ಇಲ್ಲಿಂದ. ಇನ್ನು ನೋಡ್ತಿದ್ದಾಳೆ ಏನೇನ್ ಬೇಕು ಅಂತ ಎಲ್ಲ. ಸಾಕಲ್ಲ ಎಲ್ಲಿ ಬೇಕು ನಾನು ಇಲ್ಲೇ ಟ್ರಾನ್ಸ್ಪೋರ್ಟ್ ಇರೋದು ಪಕ್ಕದ ರೋಡಲ್ಲಿ ಎಂಟ್ರ ಟ್ರಾನ್ಸ್ಪೋರ್ಟ್. ಸ್ಟಾರ್ಟಿಂಗ್ ಎಲ್ಲಿ ಬೇಕು ನಾನು ಐಟಮ್ ಬಿಡಿಸಲ್ಲ. ಬರೀ ಬರ್ಬೇಕು. ನನ್ಗೆ ಗೊತ್ತು. ಸರ್ ಇದು ಇದು ಇಲ್ಲಿ ನೋಡಿ, ನೋಡ್ಕೊಬೇಡಿ. ಇದು 3 ಪೀಸ್ ಕೊಡಿ. ನೋಡಿ, ಚಿಕ್ಕಪೇಟೆಯಿಂದ ಮೆಟ್ರೋ ಸ್ಟೇಷನ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಏಕೋ ಒಂದೇ ರೋಡ್ ಅಲ್ಲಿ. ಇಲ್ಲಿಂದ ಒಂದು 5 ನಿಮಿಷ ಬಂದ್ರೆ ಅಂಗಡಿ ಸಿಗುತ್ತೆ. ಅಂಗಡಿ ಹೆಸರೇ ಮುಚ್ಚಬಿಟ್ಟವ್ರೆ. ಅಂಗಡಿ ಹೆಸರು ಕಾಣ್ತಾ ಇಲ್ಲ. ಸರ್ ಈ ತರ ಕೊಡಿ. ಇದು ವೈಟ್ ಒಂದ್ 3 ಕೊಡಿ, ಪಿಂಕ್ ಇದೊಂದ್ 3 ಕೊಡಿ. ಬರ್ಕೊಳ್ಳಿ ಹೆಂಗೇನೆ. ಇವಾಗ ಇದು ಎಷ್ಟು ಹಾಕ್ಲಾ? 6 ಪೀಸ್ ಕೊಡಿ. ಇದು 3 ಕೊಡಿ ಸಾಕು. ಒಂದ್ 2 ಡೇಸ್ ಬಿಟ್ಕೊಂಡು ಮತ್ತೆ ಏನಾದ್ರು ಆಗ್ತಿರಲ್ವಾ? ನನ್ನ ಐಟಮ್ಗಳು ಏನೇನ್ ಖಾಲಿ 2 ಕೊಡಿ. ಇನ್ಯಾ ಕಲರ್ ಇದೆ? ರೆಡ್ ಇದೆಯಾ? 20 ಹಾಕ್ತೀನಿ. ರೇಟ್ ಎಷ್ಟದು?
ಪ್ರೈಸ್ ಅಂದ್ರೆ 450 350 ಆತರ. ಯೂಟ್ಯೂಬ್ ಆಚೆಗಡೆ ಎಷ್ಟಿದೆ ಗೊತ್ತಿಲ್ಲ. ಇದೆಲ್ಲ 85 ಅಂತೆ. ಬಾಳೆಕನ್ ಸಿಕ್ಸೋದು ಹೋಲ್ಸೇಲ್ ಅಲ್ಲಿ ಕಡಿಮೆ ಬೀಳುತ್ತೆ. ಬಟ್ ನಮಗೆ ಒಂದೊಂದ್ ತಗೊಂತೀವಿ ಅಂದ್ರೆ ರಿಟೇಲ್ ಗೆ ಅಷ್ಟು ನಮ್ದು ಕಡಿಮೆ ಇಷ್ಟೇನೆ. ಕೊಡಲ್ಲ. ನಮ್ಗೆ ಅದನ್ನ ನಂದು ಅಡ್ರೆಸ್ ಬರ್ಕೊಡ್ತೀನಿ. ನೋಡಿ ಹೋಲ್ಸೇಲ್ ಪೇಮೆಂಟ್ ಅಡ್ವಾನ್ಸ್ ಕೊಟ್ಟು ಬೇಕು ಹೋಗ್ತೀನಿ. ಮಿಕ್ಕಿದ್ದು ಜಾಸ್ತಿ ಬಿಲ್ ಕಳ್ಸಿ ಕ್ವಾಂಟಿಟಿ ನಾನು ಫೋನ್ ಪೇ ತಗೊಂತೀನಿ ಅಂದ್ರೆ ಮಾಡ್ತೀನಿ. ಇವ್ ಅಂಗಡಿ ಬೆಸ್ಟ್. ಕೊಡ್ಬೇಕು, ಹೆಸರುನು ಕೂಡ ಮುಚ್ಚೋಗ್ಬಿಟ್ಟಿದೆ. ಬಸ್ ಮೆಟ್ರೋ ಸ್ಟೇಷನ್ ಇಂದ ಎರಡೂವರೆಗೆ. ಸ್ವಲ್ಪ ಮುಂದೆ ಬಂದ್ರೆ ಇವ್ ಅಂಗಡಿ ಇರೋದು. ಡೈರೆಕ್ಟ್ ಒಂದೇ ರೋಡ್ ಇಂದ ಬಂದ್ರೆ ಒಂದು ಎದುರುಗಡೆ ಬಂದ್ಬಿಟ್ಟು ಕಾಕರಿ ವರ್ಲ್ಡ್ ಅಂತ ಇದೆ. ಮತ್ತೆ ಒಂದ್ ಬಟ್ಟೆ ಅಂಗಡಿ ಇದೆ ಇಲ್ಲಿ, ಕ್ರಾಕರಿ ವರ್ಲ್ಡ್. ನಮ್ಮ ಅಕ್ಕ ಒಳಗಡೆ ಹೋಗಿದ್ದಾಳೆ, ಬಿಲ್ ಹಾಕ್ತಾ ಇದಾರೆ. ಲಕ್ಷ್ಮೀದು ದೊಡ್ಡದಿಲ್ಲ ಇದು. ಬಂದಿದೀನಿ ಇವತ್ತು, ಪರ್ಮಿಷನ್ ಕೇಳಿದೀನಿ. ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಕರ್ಕೊಂಡ್ ಹೋಗೋದಿಕ್ಕೆ ಅಂತ. ನನ್ಗೆ ಮೇನ್ ಬೇಕಾದ್ರೆ ಸೆಟ್ಟು. ವರಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಎಷ್ಟು ದುಡ್ಡಿದ್ರು ಸಾಲಲ್ಲ. ಬಟ್ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಇವಾಗ ಸದ್ಯಕ್ಕೆ. ತುಂಬಾನೇ ಜಾಸ್ತಿ ಆಗುತ್ತೆ. ಇನ್ನು ಸೀರೆ ತಗೋಬೇಕು, ಒಡವೆ ತಗೋಬೇಕು. ಇವಾಗ ನಾನು ಲಾಸ್ಟ್ ಇಯರ್ ಇಂದ ಮಾಡ್ತಾ ಇರೋದು. ಅದಕ್ಕೆ ಏನ್ ಹೇಳ್ತಾರೆ, ನನ್ಗೆ ಎಷ್ಟ್ ಕೆಪಾಸಿಟಿ ಇದೆ ಅಷ್ಟ್ ಮಾಡ್ಬೇಕು. ಸುಮ್ನೆ ಅವ್ರು ಜೋರಾಗಿ ಮಾಡ್ತಾರೆ ಅಂತ ನಾವು ತುಂಬಾನೇ ಖರ್ಚು ಮಾಡಕ್ ಆಗಲ್ಲ. ಹಾಗೆ ಲಕ್ಷ್ಮಿ ನಮ್ಗೆ ಕೆಪಾಸಿಟಿ ಕೊಟ್ಟಾಗ ಎಲ್ಲಾನು ತಗೊಂಡು ನನ್ಗೆ ಜೋರಾಗಿ ಮಾಡ್ಬೋದು. ಬಟ್ ಸೆಟ್ ತಗೋಬೇಕು. ನಮ್ಮ ಅಕ್ಕ ಇದು ಬಿಲ್ ಹಾಕ್ಸ್ತಿದ್ದಾಳೆ. ಇವಾಗ ಹೋಗ್ತೀನಿ ಮುಂದೆ, ಹಂಗೆ ನೋಡೋಣ ಬನ್ನಿ. ಮತ್ತೆ ಏನೇನ್ ಪರ್ಚೇಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಇವಾಗಿನ್ನು ಎಲ್ಲ ಅಂಗಡಿ ಓಪನ್ ಆಗ್ತಿದೆ. ಶಾಪ್ ಇವಾಗ 10:30 ಆಗಿದೆ ಟೈಮು. ಬಾಕ್ಸ್ 4 ಆಗಿದೆ. ಆಮೇಲೆ GST ಬಿಲ್ ನಾನು ಕೇಳಿಲ್ಲ. GST ಬಿಲ್ ಸ್ಟ್ಯಾಂಡ್ ಬೇರೆ ತಗೊಂಡಿದ್ದೀನಿ. ಒಂದ್ಸರಿ ಎಣಿಸ್ಬಿಟ್ಟು ಇಷ್ಟಂಟು ನಿಮ್ಗೆ ಇದು ಟೋಟಲ್ ಬಾಕ್ಸ್ 4 ಆಗಿದೆ. ಆಮೇಲೆ GST ಬಿಲ್ ನಾನು ಕೇಳಿಲ್ಲ. GST ಬಿಲ್ ಬಿಲ್ ಕಳ್ಸಿ. ಯಾರು ರೆಸ್ಪಾನ್ಸ್ ಮಾಡ್ತಾರ ಅವ್ರ ನಂಬರ್ ಬೇಕಾದ್ರೆ ಮಾಡ್ತಾರ. ಪಾಪ್ನಾ ಏನ್ ಹೆಸರು? ಪಾಪ್ನಾ ಪಾಪ್ನಾ ಫ್ಲವರ್ಸ್. ಶಾಪ್ ಅಲ್ಲಿ ತಗೊಂಡಿದ್ದಾಯ್ತು. ಇವಾಗ ಹೋಗ್ತಾ ಇದೀವಿ. ಅದನ್ನೆಲ್ಲ ಐಟಮ್ ಏನ್ ಕ್ಯಾರಿ ಮಾಡಲ್ಲ, ಎಲ್ಲ ಕೊರಿಯರ್ ಮಾಡ್ತಾರೆ. ಹೊರಟ್ವಿ ಇವಾಗ ಇಲ್ಲಿಂದ. ಈ ಅಂಗಡಿ ಶಾಪ್ ಹೆಸರು ಬಂದು ಪಾಪ್ನಾ ಫ್ಲವರ್ ಅಂತ ಹೇಳ್ಬಿಟ್ಟು. ನಾನು ನಮ್ಮ ಅಕ್ಕ ಜೊತೆ ಬಂದಿದೀನಿ. ಬಟ್ ಅವಳು ಮುಗಿಯೋದೇ ಇಲ್ಲ. ಇನ್ನು ಏನೋ ಹುಡುಕ್ತಾನೆ ಇದ್ದಾಳೆ ಅಮೌಂಟ್ ಕೊಟ್ಟಾದ್ಮೇಲೆನು. ನಂಗೆ ಮಕ್ಳನ್ ಕರ್ಕೊಂಡ್ ಬರಕ್ ಟೈಮ್ ಆಗ್ತಿದೆ. ನನಗೆ ಫಸ್ಟ್ ಸರ ತಗೊಂಡ್ರೆ ಸಾಕು ಅಂತ ಆಗಿದೆ. ಆದ್ರೆ ನಮ್ಮ ಅಕ್ಕ ಬರಂಗೆ ಇಲ್ಲ, ಇನ್ನು ಹುಡುಕ್ತಾನೆ ಇದ್ದಾಳೆ ಏನೋ. ಇಲ್ಲಿ ಲೋಟಸ್ ಎಲ್ಲ ಇದೆ. ನೋಡು ಹೋಗುತ್ತೆ ಅಂದ್ರೆ ಕೇಳಿದ್ರು. ಎಷ್ಟು ಕೇಳು ಅಮೌಂಟ್? ಲೈಟಿಂಗ್ಸ್ ಅಕ್ಕ ನಂಗೆ ಅಂಗಡಿ ತೋರ್ಸಿದ್ರೆ ಇಲ್ಲೇ ಒಳಗೆ ಅನ್ಸುತ್ತೆ ಲೈಟಿಂಗ್ಸ್. ನೆಕ್ಸ್ಟ್ ನಾವ್ ಇವಾಗ ಲೈಟಿಂಗ್ಸ್ ಬೇಕಂತೆ ಅಂಗಡಿಗೆ. ಹಂಗಾಗಿ ಲೈಟಿಂಗ್ಸ್ ನೋಡೋದಿಕ್ಕೆ ಅಂತ ಹೋಗ್ತಾ ಇದೀವಿ. ಕಲರ್ ಲೈಟಿಂಗ್ಸ್ ಈ ತರದ್ ಬೇಕಾಗಿತ್ತು. ಮಾಡ್ಕೊ ಅದಲ್ಲ. ನಮ್ಮಿಂದ ತೋರ್ಸ್ಕೊಂಡೋಗಿ. ಇದು ಒಂಥರ ಚೆನ್ನಾಗಿದೆ ಅಲ್ವಾ? ವರಲಕ್ಷ್ಮಿ ಹಬ್ಬ ಡೆಕೋರೇಷನ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ. ಮುಂದೆ ಮಿಣ 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 ಅಂತ ಐತಲ್ಲ. ಅದು 6 ಪೀಸ್ ಕೊಡಿ. ಮಲ್ಟಿ ಕಲರ್ 40 ರೂಪಾಯಿ ಇದೆ. 40 ಅದೊಂದು 6 ಪೀಸ್. ಒಂದು 6 ಪೀಸ್ ಕೊಡಿ. ಆಮೇಲೆ ಇದು ಅದಕ್ಕಿಂತ ದೊಡ್ಡದು ಸೈಜ್ ಬೇಕಾದ್ರೆ ಅದು ತೋರಿಸಿದೆ 80 ರೂಪಾಯಿ. ಮತ್ತೆ ಸ್ಟಾಕ್ ಇದೆ ಅದು ಚೆನ್ನಾಗಿದೆ. ಆಮೇಲೆ ಇದು ಕೊಡಿ ದೀಪ. ಮೇಲ್ಗಡೆ ನೋಡಿ ಸ್ಟೋನ್ ಲೈಟ್ಸ್. ದೀಪ ನೋಡಿ ಇಲ್ಲಿ ಇದೆ. ಇದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತೆ ಮೆಟ್ರೋ ಸ್ಟೇಷನ್. ಫಾರ್ ಸ್ಟೆಪ್ 5 ಸ್ಟೆಪ್ ಬ್ರೈಟ್ ರೈಟ್ ರೇಟ್ ಇದು ತಗೊಂಡ್ರೆ ನಿಮ್ಗೆ ಆಗುತ್ತೆ ಅಂದ್ರೆ 90 ರೂಪಾಯಿ. 90 ರೂಪೀಸ್ ಈಚ್. ಜೊತೆನಾ? 90 ರೂಪೀಸ್ ಈಚ್ ಒಂದೊಂದಕ್ಕ? ಒಂದು ದೊಡ್ಡದು ಫುಲ್ ದೊಡ್ಡದು. ಇದು 90 ಆಗುತ್ತೆ. ಅದು 150 ರೂಪಾಯಿ ಆಗುತ್ತೆ. 150. ಅದು 230 ರೂಪೀಸ್ ಆಗುತ್ತೆ. ಅದು 280 ರೂಪೀಸ್ ಆಗುತ್ತೆ. ಇದು 320 ರೂಪೀಸ್ ಆಗುತ್ತೆ. 200 250 ಆ ರೇಂಜ್ ಅಲ್ಲಿ ಇದೆ ಇದೆಲ್ಲ ಲೈಟಿಂಗ್ಸ್. ಸೊ ಇದು ದೀಪ ನಮ್ಗೆ ಆದಷ್ಟು ಕಮ್ಮಿ ರೇಟಲ್ಲಿ ಕೊಡಿ ಸರ್. ಓಕೆ ಅದು ಇದು 80 ಇದು 80 ಇದೊಂದು 30 ರೂಪಾಯಿ. ಇದೊಂದು 3 ಕೊಡಿ.
ಅಂದ್ರೆ ಒಂದ್ ಏನ್ set ಗೊತ್ತಾ, ನಮ್ಮ ಅಕ್ಕ ಜೊತೆ ಒಂದ್ set, ಬಂದಿದ್ದಾಳೆ, ಒಂದೊಂದ್ set, ಒಂದೊಂದ್ set. ಮಾಡ್ತಿದ್ದಾಳೆ, ಅದೇ ಹಂಗೆ ಎರಡ್ piece. ಹಾಕ್ಸಕ್ಕೆ ತುಂಬಾ ಟೈಮ್ ಈ ಬೇಕು. ತರದಲ್ಲಿ ಎರಡ್ ಎಲ್ಲ ನೋಡಿ ನೋಡಿ ಚೆಕ್ ಮಾಡಿ ಹಾಕ್ಸ್ತಿದ್ದಾಳೆ. ನಂಗೆ ಟೈಮ್ ಆಗ್ತಾ ಇದೆ, ಹೋಗ್ಬೇಕು. ನನ್ ಕೆಲ್ಸ ಏನಿದೆ ಅದು ಫಸ್ಟ್ ಮುಗಿದ್ರೆ ಸಾಕು ಅನ್ಸ್ತಾ ಇದೆ. ಅಲ್ಲಿ ತುಂಬಾ ಟೈಮ್ ಹಿಡಿತಾ ಇದೆ. ಎಲ್ಲ ಫಸ್ಟ್ ಟೈಮ್ ಇದು, ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ವರಲಕ್ಷ್ಮಿ ಹಬ್ಬ. ಇವಾಗ ನಾನು ಎಲ್ಲದನ್ನು ತಗೊಂತೀನಿ ಅಂದ್ರೆ ಒಂದ್ 5-6 ಸಾವಿರ ಅಂತೂ ಬೇಕು. ಹೋದ್ಸಲಿ ಮಾಡಿದ್ದೆ ಸಿಂಪಲ್ ಆಗಿ. ಬ್ಯಾಕ್ ಡ್ರಾಪ್ಸ್ ಒಂದು ತಗೊಂಡಿದ್ದೆ ಆನ್ಲೈನ್ ಅಲ್ಲಿ, ಮೀಶೋದಲ್ಲಿ. ಇವಾಗ ಸದ್ಯಕ್ಕೆ ನನ್ಗೆ ಸರ ಒಂದ್ ಬೇಕು, ಅಷ್ಟೇನೆ. ಮತ್ತೆ ಸೀರೆ ಒಂದ್ ತಗೊಂತೀನಿ. ಇದೇ ಸದ್ಯಕ್ಕೆ ಸಿಂಪಲ್ ಆಗಿ ಮಾಡೋಷ್ಟು. ಹ್ಯಾಂಡ್ ಲೆಗ್ ಎಲ್ಲ ನೆಕ್ಸ್ಟ್ ಇಯರ್ ಇಂದ ನೋಡೋಣ ಅಂತ, ಸದ್ಯಕ್ ಬೇಡ ಅಂತ. ಇನ್ ತುಂಬಾ ಖರ್ಚಾಗುತ್ತೆ ಅನ್ನೋದು ಕಡಿಮೆನೆ ಬೀಳುತ್ತೆ ನಮ್ಮ ಅಕ್ಕ ಇರೋದ್ರಿಂದ. ಬಟ್ ಆದ್ರೂನು ಇದು ಅದು ಒಬ್ರದೇ ಕಣ. ಅದ ಆದ್ರೂನು ಈಗ ಸದ್ಯಕ್ ಬೇಡ ಅಂತ ಅಷ್ಟೇನೆ. ಇದು ಶಾಪ್ ಎರಡಿದೆ, ಇಲ್ಲೊಂದಿದೆ, ಇಲ್ಲೆಲ್ಲಾ ಫ್ಲವರ್ಸ್ ಇದೆ. ಚಿಕ್ಕಪೇಟೆ ಅಂಗಡಿಗ್ ಬಂದಿ ಏನೇನ್ ತಗೋಬೇಕು ತಕೊಡಿರಿ. ಅಲ್ಲಿ ಹಾಕ್ಸಿದೀನಿ ಐಟಮು. ಕನ್ನಡ ಬರಲ್ಲ ನಿಮ್ಗೆ? ಬರತ್ತಾ? ಸೈಜ್ ಕೊಡಿ 2. 2 ಪೀಸಾ? ಸರಿ, ಇದು ಶಾಪಿಗೆ ಲೈಟಿಂಗ್ಸ್ ಬಿಡ್ಸಕ್ಕೆ ನಂಗೆ ಇದ್ಬೇಕು. ಎಷ್ಟಾಗ್ಬೋದು? ಈ ತರ ಪರ್ಮನೆಂಟ್ ಆಗಿ ಅಲ್ಲೇ ಬಿಡಕ್ಕೆ. ಈ ಶಾಪ್ ಅಲ್ಲಿ ಇಷ್ಟು ಪರ್ಚೇಸ್ ಶಾಪಿಗೆ ಮಾಡಿದ್ರೆ ಇಷ್ಟೆಲ್ಲ ಮುಗೀತಿ. ಮುಂದೆ ಕೈಲೇಟ ಕಾಣಿಸಕ್ಕೆ ವೈಟ್ ಬಿಡ್ತಾರಲ್ಲ, ಬಿಲ್ಲಿಂಗ್ ಆಗ್ತಾ ಈಗ ನಮ್ ಶಾಪ್ ಇದೆಯಲ್ಲ, ಮೇಲಕ್ಕೆ ಬೋರ್ಡ್ ಮೇಲೆ ಎಲ್ಲ ಬಿಡ್ತಾರೆ. ಅಲ್ಲಿ ಕಾಸ್ಮೆಟಿಕ್ಸ್ ಹತ್ರ ಹೋಗ್ಬೇಕು ನೋಡಿ. ಆಗ ಜ್ಯುವೆಲರಿ ಶಾಪ್ ಹತ್ರ ಹೋಗ್ಬೇಕು. ಆಗ ಒಂದ್ ಸ್ವಲ್ಪ ಜ್ಯೂಸ್ ನಾರ ಕುಡ್ಕೊಂಡು ಹೋಗೋಣ ಅಂತ ಜ್ಯೂಸ್ ಕುಡಿತಾ ಇದೀವಿ. ಆಗ ಲೈಟಿಂಗ್ಸ್ ನೆಲ್ಲ ತಗೊಂಡಾಯ್ತು. ಇವಾಗ ನಂಗೆ ಮೇನ್ ಬೇಕಾಗಿರೋದು ಸರ. ಹಾಗಾಗಿ ಫಸ್ಟ್ ನಾನು ಸರ ತಗೊಂಡೋಣ ನಡಿ ಅಂತ ಹೇಳ್ದೆ. ನಮ್ಮ ಅಕ್ಕನ ಜೊತೆ ಹೋಗ್ತಾ ಇದೀನಿ ಸರ ತಗೊಳೋದಿಕ್ಕೆ. ಎಷ್ಟು ಬೇಗ ಟೈಮ್ ಹೋಗ್ತಿದೆ ಅಂದ್ರೆ ಆಲ್ರೆಡಿ 11:15 ಆಗಿದೆ. ಇವಾಗ ಬನ್ನಿ ಶಾಪ್ ಹತ್ರ ಹೋಗ್ಬಿಟ್ಟು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾವು ಜ್ಯುವೆಲರಿ ಶಾಪ್ ಹೋಗ್ತಿರೋ ಅಡ್ರೆಸ್ ಬಂದ್ಬಿಟ್ಟು ಎಲ್ಲ ಒಂದೇ ರೋಡ್ ಅಲ್ಲಿ ಸ್ಟ್ರೈಟ್ MB ಜ್ಯುವೆಲ್ಸ್ ಇದೆಯಲ್ಲ, ಆ ಪಕ್ಕದ ರೋಡ್ ಅಲ್ಲಿ ಹೋಗ್ತಾ ಇದೀವಿ. ಈ ಜ್ಯುವೆಲರಿ ಶಾಪ್ ಅಲ್ಲಿ ಎಲ್ಲ ಸಿಗುತ್ತೆ. ಹೋಲ್ಸೇಲ್ ಎಲ್ಲ ಕಣೋ. ಇನ್ನೊಂದೈತೆ, ನಾನು ಇದ್ರ ಲೊಕೇಶನ್ ಇವಾಗ ತೋರ್ಸಿದ್ನಲ್ಲ MB ಜ್ಯುವೆಲ್ಸ್, ಅದು ಹೋಲ್ಸೇಲ್ ಅಲ್ಲ, ರಿಟೇಲ್. ಆಗ ಚಿಕ್ಕಪೇಟೆಗೆ ಶಾಪಿಂಗ್ ಬರ್ಬೇಕಂದ್ರೆ ತುಂಬಾ ಟೈಮ್ ಅಂದ್ರೆ ಸಂಜೆ ಶಾಪಿಂಗ್ ಮಾಡ್ಕೊಂಡು ಹೋಗಂದ್ರೆ ಅರ್ಜೆಂಟ್ ಅಲ್ಲಿ ಏನೋ ತಗೊಂಡ್ ಹೋಗ್ತೀನಿ ಅಂದ್ರೆ ಬರ್ಲೇಬಾರ್ದು. ಇಲ್ಲ ಐತೆ ಅದು ಡಬಲ್ ಬರುತ್ತಲ್ಲ, ಅದನ್ನ ಕಮ್ಮಿ ರೇಟ್ ಕೊಡಿ. ಏನು ಮಾಡ್ಕೊಳಂಗಿಲ್ಲ. ತೋರ್ಸು ಎಷ್ಟದು? ಕಡಿಮೆ ರೇಟ್. ಹಾ, ಈ ತರನೇ 6 ಪೀಸ್ ಕೊಡಿ. ಎಷ್ಟದು? ನಂಗೊಂದ್ ಪೀಸ್. ನಾನು ಇದನ್ನೇ ಹುಡುಕ್ತಿದ್ದೆ. 6 ಪೀಸ್ ಕೊಡಿ. ಬಂದ್ಮೇಲೆ ಆಗಿದ್ದು ಇದು. ಇವಾಗಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಡೀತಾ ಇದೆ ಜುಮ್ಕಿ. ಇದು ಪ್ರೈಸು ಕೂಡ ಜಾಸ್ತಿ ಇದೆ ಹೋಲ್ಸೇಲ್ ಅಲ್ಲೇ. ಮಿನಿಮಮ್ ಇದು 500-600 ಅಬ್ಬನೇ ಇರೋದು. ಜುಮ್ಕಿ ತುಂಬಾನೇ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಈ ಶಾಪಲ್ಲಂತೂ ವೆರೈಟಿ ಕಲೆಕ್ಷನ್ ಇತ್ತು. ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ. ಎಷ್ಟು ನೋಡ್ತಾ ಇದ್ರೆ ಇನ್ನೂ ನೋಡ್ತಾನೆ ಇರಬೇಕು ಅನಿಸ್ತಾ ಇತ್ತು. ಅಷ್ಟೊಂದು ನಮ್ಗೆ ಏನೇನ್ ಬೇಕು ತಗೊಳ್ತಾ ಇದೀವಿ. ಎಷ್ಟಿದೆ ಪ್ರೈಸ್ ನೋಡಿ? 1,000 ತಗೋಣ. 2 ತಗೊಂಡಿರು, ನೆಕ್ಸ್ಟ್ ಬೇಕಾದ್ರೆ ಬಂದಾಗ ಆರ್ಡರ್ ಹಾಕ್ಸ್ಕೊಂಡು. ಪೇಮೆಂಟ್ ನೋಡ್ಬೇಕಲ್ಲ ಎಷ್ಟು. ಇಲ್ಲೆಲ್ಲ ವಿಡಿಯೋ ಮಾಡೋಕೆ ಏನ್ ಪರ್ಮಿಷನ್ ಇರಲ್ಲ, ಬಟ್ ಅವ್ರಿಗೆ ನೆಸಿಟಿನೇ ಇರಲ್ಲ. ಯಾಕಂದ್ರೆ ಗೊತ್ತಿರೋರು ಆಲ್ಮೋಸ್ಟ್ ಎಲ್ಲ ಬರ್ತಿರ್ತಾರೆ. ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಐಡಿ ಅವ್ರದ್ದೇ ಇರುತ್ತೆ. ಹಾಗಾಗಿ ಅಂದ್ರೆ ಪ್ರೈಸ್ ಓಕೆ. ನನ್ಗೆ ಅಷ್ಟೇನ್ ಅನುಭವ ಇಲ್ಲ. ನಮ್ಮ ಅಕ್ಕ ತಗೊಂತಿದ್ದಾರೆ. ನನಗೇನ್ ಬೇಕು ಅದನ್ನ ನಾನು ಕೂಡ ತಗೊಂತಾ ಇದೀನಿ. ಒಂದ್ ತಗೊಂಡಿದೀನಿ, ಅಲ್ಲೊಂದ್ ಲಕ್ಷ್ಮಿ ಸರ ತಗೊಂಡಿದೀನಿ. ಈಗ ಹೆಚ್ಕೊಂಡಿದ್ದೀನಿ.
ಹೌದ್ ನೀನ್ ಹಚ್ಚಿರೋದಾ? ಮೆಹಂದಿ ಇವೆಲ್ಲ ಸಿಂಗಲ್ ಕೊಡಲ್ಲ ಅವ್ರು, ಪೂರ್ತಿ ತಗೋಬೇಕು. ಎಷ್ಟಾಯ್ತದಿಲ್ಲ ನೋಡಿ, ಬಿಲ್ ಹಾಕ್ತಿರ್ತೀರಾ? ಬಿಲ್ ಎಷ್ಟಾಯ್ತು ನೋಡ್ಕೊಂಡು. ಈಗ ಮೀಶೋದಲ್ಲಿ ಟ್ರೆಂಡಿಂಗ್ ನಡೀತಾರ ಇರುವಂತ ಸರ ಇದು ತಗೊಂಡ ಅಷ್ಟ್ ದೊಡ್ಡದು ಬೇಡ, ಚೆನ್ನಾಗಿರುತ್ತೆ ಅಷ್ಟ್ ದೊಡ್ಡದು. ಅಂಗಡಿ ತಗೊಂತಿದ್ಯಾ? ನಾನೊಂದ್ ದೇವ್ರಿಗೆ ಹಾಕಕ್ಕ ಇದ್ರ ರೇಟ್ ಮೇಲೆ ಆಫ್ ಇರುತ್ತಾ ಇದೀವಿ ಅಂಗಡಿಲಿ ಹಂಗೆ. ಇವಾಗ ಜ್ಯುವೆಲ್ರಿ ಸ್ವಲ್ಪ ತಗೊಂಡಿದ್ದಾಳೆ, ಅದ್ರಲ್ಲಿ ನಮಗ್ ಬೇಕಾಗಿರೋದ್ನೆಲ್ಲ ತೋರಿಸ್ತಾ ಇದ್ದಾರೆ. ನನಗೂ ಬೇಕಾಗಿರೋದ್ ಒಂದ್ ಸರ ತಗೊಂಡಿದೀನಿ, ಈಗ ಡಾಬ್ ನೋಡ್ತಾ ಇದೀವಿ. ಇದೆಲ್ಲ ಕಡಿಮೆ ಪ್ರೈಸ್ ಅಂದ್ರೇನೆ 180 200 ಅಂದ್ರೆ ಕ್ವಾಲಿಟಿ ಮೇಲೆ ಹೋಗುತ್ತೆ. ಇದನ್ನು ಕೂಡ ತುಂಬಾ ಕಡಿಮೆ ಏನಿರಲ್ಲ. ಇವಾಗೆಲ್ಲ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ನಾನೊಂದ್ ತೊಗೊಳ್ಳ ಇದ್ರಲ್ಲಿ ಇತ್ತು ಅಂತ ಲಕ್ಷ್ಮಿಗಲ್ವ, ನೀನ್ ಹಾಕಲ್ವಲ್ಲ? ವರ್ಷ ಒಂದೇ ಹಾಕಕ್ಕಾಗತ್ತಾ? ಸಾಕ್ ಅನ್ಸುತ್ತೆ. ಕ್ವಾಲಿಟಿ ತಗೋ. ಎಷ್ಟದು? 510. ಅಷ್ಟೊಂದು ದುಡ್ಡಿಲ್ಲ ಸಾಕ್ ಬನ್ನಿ. ಇದಕ್ಕಿಂತ ಒಂದ್ ಚೂರ್ ದೊಡ್ಡದಿರೋದ್ ನೋಡು ಅಕ್ಕ. ಇಲ್ವಾ ಅಲ್ಲಿ ಸಂಟಗ್ ಅಕ್ಕ ನೋಡು ಅಂದ್ರೆ ಆಗುತ್ತಾ? ಚೆನ್ನಾಗಿದೆ ಇದು. ಇಷ್ಟು ಸೆಲೆಕ್ಷನ್ ಆಯ್ತು ಇವಾಗ. ಎಷ್ಟದು? ಸಿಂಪಲ್ ಆಗಿ ಸೇಮ್ ಇದೆ, ಸಿಂಪಲ್ ಆಗಿ ಬರುತ್ತವ. ಮುಖವಾಡಕ್ಕೆ ಓಲಿಲ್ಲ ಅಂದ್ರೆ ಹಾಕ್ಬೋದಾ ಇದು? ತಿರುಪು ತಗೊಂಡು ಕಲರ್ ಎಲ್ಲ ಒಂದ್ ಒಂದೇ ಸಾಕು. ಎಲ್ಲದು ಅದು ಬೇಡ ಬೇಡ ಬೇಡ. ಇದ್ ನಂಗೊಂದಕ್ಕ ಇದೆ ತಾನೆ ನೋಡಿದ್ ನೀನು. ಇಲ್ಲ ವೈಟ್ ಅದೇ ತಗೊಂತೀಯಲ್ಲ. ಈ MB ಜ್ಯುವೆಲ್ಸ್ ಇದು ಮೇನ್ ರೋಡ್ ಇಂದಲೇ ಎಲ್ಲ ನಾವು ಒಂದೇ ಹತ್ರ ಶಾಪ್ ಮಾಡ್ತಾ ಇದೀವಿ. ಇಲ್ಲೊಂದು ತೋರ್ಸುದ್ನಲ್ಲ ಸಣ್ಣ ಅಂಗಡಿ, ಅದು ಚೂರ್ ಮುಂದೆ ಬಂದ್ ಪಕ್ಕದಲ್ಲೇ ಒಂದ್ ಈ ತರ ರೋ ಇದೆ. ಇಲ್ಲಿಂದ ಚೂರ್ ಅಂಗಡಿ ತೋರಿಸ್ತೀನಿ ತಡೀರಿ ಇವಾಗ. MB ಜ್ಯುವೆಲ್ಸ್ ಅಂದ್ಬಿಟ್ಟು ನಾವಿವಾಗ ಇಲ್ಲೇ ಶಾಪ್ ಮಾಡ್ತಾ ಇರೋದು. ಇದು ಹೋಲ್ಸೇಲ್ ಅಂಗಡಿ, ಎಲ್ಲಾ ತರಾನು ಸಿಗುತ್ತಾ ಇಲ್ಲಿ. ಹೋಲ್ಸೇಲ್ ಅಲ್ಲಿ ಒಂದೊಂದ್ ಅಂಗಡಿಲಿ ಒಂದೊಂದ್ ತರ ಪ್ರೈಸ್ ಇರುತ್ತೆ. ಬಟ್ ಇಲ್ಲಿ ಬೆಸ್ಟ್ ಅಂತ ಹೇಳಿದ್ಲು ನಮ್ಮ ಅಕ್ಕ, ಹಾಕ್ಸ್ತಿರ್ತಾಳೆ ಐಟಮ್. ಹಾಗಾಗಿ ಇಲ್ಲಿ ನಾನು ನಮ್ಮ ಅಕ್ಕನ ಇದ್ರಲ್ಲಿ ತಗೊಂತಾ ಇದೀನಿ. ನಾನು ಒಂದು ನನಗೆ ಏನೇನ್ ಬೇಕು ದೇವ್ರಿಗೆ
ದೇವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ನಾನು ತಗೊಂತಾ ಇದೀನಿ. ನೋಡಿ ಈ ತರ ಕಲೆಕ್ಷನ್ಸ್ ಇದೆ ಇಲ್ಲಿ. ಅಂಗಡಿಲಿ ಕಣ್ಣಿಗೆ ಕುಕ್ಕೋ ಅಷ್ಟು ಸರಗಳು ಎಲ್ಲ ಇದಾವೆ. ಚಿನ್ನದ ತಲೆ ಮೇಲೆ ಹೊಡೆದಿರೋ ತರ ಇದಾವೆ ಒಂದೊಂದ್ ಸರಗಳು ಕೂಡ. ಶಾಪಿಂಗ್ ನಡೀತಾ ಇದೆ. ಬಿಲ್ಲಿಂಗ್ ತುಂಬಾ ಟೈಮ್ ಹಿಡಿಯುತ್ತೆ. ನನ್ಗೆ ಸರ ತಗೊಂಡು ಇದಾಗಿದೆ. ಅದ್ರಲ್ಲೇ ಒಂದ್ ತಗೊಂಡಿದೀನಿ. ಯಾವ್ದು ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇವ್ರದೇನೆ ಕಾಸ್ಮೆಟಿಕ್ ಅಂಗಡಿ ಕೂಡ ಇದೆ. ಅಲ್ಪ ಲಿಪ್ಸ್ಟಿಕ್ ಮತ್ತೆ ಫೌಂಡೇಶನ್ ಎಲ್ಲ ಕ್ರೀಮ್ಗಳನ್ನೆಲ್ಲ ತಗೊಂಡಿದ್ದಾಯ್ತು. ಬೀಳ್ತಾ ಇದ್ದಾಳೆ ನಮ್ಮ ಅಕ್ಕ ಇಲ್ಲಿ. ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ ಇದು. ಚಿಕ್ಕಪೇಟೆಗೆ ಬಂದ್ರೆ ಸಿಕ್ಕಾಪಟ್ಟೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಲ್ರೆಡಿ 12:30 ಆಗ್ತಿದೆ. ಫಾಸ್ಟ್ ಟೈಮ್ ಹೋಗ್ತಾ ಇದೆ. ನೋಡ್ಲಿಕ್ಕೆ ಆಗ್ತದೆ ಗ್ರೂಪ್ ಅಲ್ಲಿ ಆಗ್ತಿಲ್ವಾ? ಎಷ್ಟು? 175 ತಗೊಂತಾರೆ. ಸರ ತೋರಿಸಿ ಸರ್. ಇಲ್ಲಂತ ವೆರೈಟಿ ಸರಗಳೆಲ್ಲ ಇದೆ. ಇದಂತೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇದೇ ಸರ ಬರ್ತಿತ್ತು. ಇದ್ರ ಪ್ರೈಸ್ ಹೋಲ್ಸೇಲ್ ಅಲ್ಲಿ 300 rupees. ಎಷ್ಟು ಪ್ರೈಸ್ ಎಷ್ಟಾಗುತ್ತೆ ಇದು? ಚಿನ್ನದ ಮೇಲೆ ತಲೆ ಮೇಲೆ ಹೊಡೆದಂಗ ಬರೀ ಇದೊಂದು ಬರುತ್ತೆ. ಡಬಲ್ ಎಷ್ಟು 950 ಇವಾಗ ಬಿಲ್ಲಿಂಗ್ ಆಗ್ತಾ ಇದೆ ನಮ್ಮ ಅಕ್ಕ. ಅದು ಇವಾಗ ಒಂದ್ ಸರ ತೋರ್ಸಿದ್ನಲ್ಲ, ಕ್ವಾಲಿಟಿ ಇರೋದಂತ ನೋಡಿದೆ. ಅದು 3000 ಹೇಳಿದ್ರು. ಅದಕ್ಕೆ ಅದ್ರಲ್ಲೇ ಒಂದ್ ಬೇಸ ಕಡಿಮೆನೆ ತಗೊಂಡೆ, 1000 rupees. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತಗೊಂಡೆ ಅಂತ. ನಾನು ಒಂದು ಸರ ಸೆಲೆಕ್ಟ್ ಮಾಡ್ಕೊಂಡೆ. ಇದು ಏನೋ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ, ಎಲ್ಲ ಸೇಮ್ ಅನಿಸ್ತಿತ್ತು. ಇದನ್ನ ನೋಡಿದೆ, ಇದು ಕೂಡ ಚೆನ್ನಾಗಿ ಅನಿಸ್ತು. ಬಟ್ ಪ್ರತಿ ವರ್ಷ ಇದೇನೇ ಸರ ಹಾಕೋಕ್ಕಾಗಲ್ಲ. ನಾವು ನೆಕ್ಸ್ಟ್ ಯೂಸ್ ಮಾಡಿದ್ರೆ ಯೂಸ್ ಆಗಬೇಕು ಅಂದ್ಬಿಟ್ಟು ತುಂಬ ಕನ್ಫ್ಯೂಷನ್ ಆಗ್ತಿತ್ತು ಯಾವ್ದು ತೊಗೋಬೇಕು ಅಂತ. ಇದರಲ್ಲಿ ಕೊನೆಗೆ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಲೋ ಪ್ರೈಸನ್ನೇ, ಕಡಿಮೆ ಪ್ರೈಸಲ್ಲೇ ನೋಡಿ ತೊಗೊಂಡಿದ್ದೀನಿ. ತುಂಬ ಏನು ನಾನು ಬಂಡವಾಳ ಹಾಕಿಲ್ಲ ಇದಕ್ಕೆ. ಯಾವ ಸರ ಸೆಲೆಕ್ಟ್ ಮಾಡಿದ್ದೀನಿ ಅಂತ ನೋಡಿ ಹೇಳಿ, ಮತ್ತು ಯಾವ್ದು ಚೆನ್ನಾಗಿದೆ ಅಂತ ತಿಳಿಸಿ. ಮೋಕ್ಸ್ ಹಾರ್ಟ್ಸ್, ಆವೆಲ್ಸ್, ಬಾಲಾಜಿ ಕೋ ಇವೆಲ್ಲ ಇದೆ ಅಂಗಡಿ. ಇದು ಮೆಟ್ರೋ ಸ್ಟೇಷನ್ ಸ್ಟ್ರೈಟ್ ಹಿಂಗೆ ಇದು ಒಂದೇ ರೋಡಲ್ಲಿ ಬಂದ್ರೆ ಇದು ಸಿಗುತ್ತೆ ನಿಮ್ಗೆ. ನಮ್ಮ ಅಕ್ಕನು ಐಟಮ್ನೆಲ್ಲ ಪರ್ಚೇಸ್ ಮಾಡಿದಾಳೆ. ಇಲ್ಲೊಂದ್ ಸ್ವಲ್ಪ ಇದೆ, ಎಲ್ಲ ಕೊರಿಯರ್ ಮಾಡ್ತಾರೆ. ಎಲ್ಲಾನು ತಗೊಂಡ್ ಹೋಗಕ್ಕಾಗಲ್ಲ, ಟ್ರಾನ್ಸ್ಪೋರ್ಟ್ ಹಾಕ್ತಾರೆ. ನಮ್ದು ಇಷ್ಟನ್ ತಗೊಂಡಿದ್ದಾಳೆ. ಮನೆಗೆ ಹೋಗೋಣ ಅಂತ ನನ್ ಮೇನ್ ಕೆಲ್ಸ ಇತ್ತು, ಅದಾಗ್ಲಿಲ್ಲ. ಆಲ್ರೆಡಿ ಟೈಮ್ 2 o'clock ಆಯ್ತು. ಮನೆಗೆ ಹೊರಡ್ಬೇಕು, ಮಕ್ಳನ್ನ ಕರ್ಕೊಂಡ್ ಬರ್ಬೇಕು. ಇಲ್ಲಿಂದ 1/2 hour ಆಗುತ್ತೆ. ಮೆಟ್ರೋಗೆ ಹೋಗ್ತೀವಿ ನಾವು. ಮಳೆ ಬೇರೆ ಬರ್ತಾ ಇದೆ ಚಿಕ್ಕಪೇಟೆಯಲ್ಲಿ ಸೋನೆ ತರ. ಅಲ್ಲಿ ಫ್ಲವರ್ ಶಾಪ್ ಕಾಣಿಸ್ತಿದೆಯಲ್ಲ, ನಾವ್ ಅಲ್ಲೇನೆ ಇವಾಗ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದು. ನಾನ್ ಜ್ಯುವೆಲ್ರಿ ಹುಡ್ಕೋ ಅಷ್ಟ್ರಲ್ಲಿ ಹೋಗಿ ಇಷ್ಟನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದು ಬೇರೆ ಬೇರೆ ಅಂಗಡಿಲಿ. ತುಂಬಾ ಟೈಮ್ ತಗೊಳತ್ತೆ. ಅಂಗಡಿ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದ್ ಅಂಗಡಿಲಿ ಪ್ರೈಸ್ ಡಿಫ್ರೆಂಟ್ ಇರುತ್ತೆ, ವಿಚಾರಿಸ್ಬೇಕು. ಶಾಪಿಂಗ್ ಮಾಡ್ಕೊಂಡ್ ಬಂದಾಳೆ. ಇಷ್ಟ ತಗೊಂಡು ಹೊರಡ್ಬೇಕು ಇವಾಗ. ಟೈಮ್ ಬೇರೆ ಆಗ್ತೈತೆ. ಮತ್ತೆ ತಿರ್ಗಾ ಎಲ್ಲ ಓದ್ಲು ಬಂದೇ ಇಲ್ಲ ಅವಳು.
ಮಳೆ ಬರ್ತಾ ಇದೆ ಎಲ್ಲ ಒಡ್ಕೊಂಡು ಮಳೆಲಿ ಇದು MBBS ಇಂದ ಮುಂದೆ ರೋಡ್ ಅಲ್ಲಿ ಇರೋದೇ ಸಾಕು. ಇದು ರಿಟೇಲ್ ಆ ಕಡೆ ಈ ಮೆಟ್ರೋ ಸ್ಟೇಷನ್ ಇಂದ ಸ್ಟ್ರೈಟ್ ಇದೆ ಮೆಟ್ರೋ ಸ್ಟೇಷನ್ ಇಂದ ಮೆಟ್ರೋ ಪ್ಲಾಜಾ ಇದೆಯಲ್ಲ ಸ್ಟ್ರೈಟ್ ಮುಂದೆನೆ ಒಂದೇ ರೋಡ್ ನಿಮಗೆ ಕಾಣುತ್ತೆ ರೋಡ್ ಸೈಡ್ ಅಲ್ಲೇನೆ. ಹೌದಾ ಇದು ಕಟ್ಟೆ ಇಲ್ಲ ಕಟ್ಟೆ ಎರಡೂವರೆ ಇವಾಗ ಮೆಟ್ರೋ ಕಾರ್ಡಲ್ಲಿ ಮಿನಿಮಮ್ ಬ್ಯಾಲೆನ್ಸು 90 ರುಪೀಸ್ ಮಾಡಿದ್ದಾರೆ, ಹಾಗಾಗಿ ರೀಚಾರ್ಜ್ ಮಾಡಿಸ್ತಾ ಇದ್ದೀನಿ. ಸರ್ 100 ರೂಪಾಯಿ ಮಾಡಿ ಸರ್. ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿರ್ಬೇಕು? 100. ಯಾಕೆ ನಗ್ತಾ ಇದೀಯ? ಬಾಯ್ ಬಾಯ್. ಅಲ್ಲಿಂದ ಮೆಟ್ರೋದಲ್ಲಿ ಮಕ್ಳು ಸ್ಕೂಲ್ ಹತ್ರ ಡೈರೆಕ್ಟಾಗಿ ಹೋಗಿ ಮಕ್ಳನ್ನ ಕರ್ಕೊಂಬನ್ನಕ್ಕೆ ಅಂತ ಹೋಗಿದ್ದೀನಿ. ಅಳ್ತಾ ಇದ್ರು ನಮ್ಮ ಅಕ್ಕ ಬಂದಿಲ್ಲ ಅಂತ. ಮನೆಗೆ ಬಂದೆ. ಜಸ್ಟ್ ಇವಾಗ ಮನೆಗೆ ಬಂದೆ. ಇವತ್ತಿನ ಲಾಗು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಾನೇನೇನು ತಗೊಂಡೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಇದೀನಿ ಅಂತ ತೋರಿಸ್ತೀನಿ ಒಂದೊಂದಾಗೇನೆ. ಫಸ್ಟ್ ನಾನು ಒಂದು ಸೆಟ್ ತಗೊಂಡೆ ದೇವ್ರಿಗೆ ಅಂದ್ಬಿಟ್ಟು. ಅದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಈ ತರ ಇದೆ. ಇದಕ್ಕೆ ಎಷ್ಟು ಪ್ರೈಸ್ ಕೊಡ್ಬೋದು ಅಂತ ಕಮೆಂಟ್ ಮಾಡಿ. ಓಪನ್ ಗೆ ನೋಡಿ ಜುಮ್ಕನೋ ಬಂದಿದೆ ಫುಲ್ ಸೆಟ್. ಇದೊಂದು ತಗೊಂಡೆ. ನೆಕ್ಸ್ಟ್ ನಾನು ದಾಪ್ ತಗೊಂಡೆ. ಆಮೇಲೆ ದೇವರಿಗೆ ಮೂಗ್ನತ್ ಬಂದ್ಬಿಟ್ಟು ಈ ತರ ತಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ತಗೊಂಡೆ. ಇದ್ ಮೇಲ್ಗಡೆ ಅರ್ಧ ಚಕ್ರ. ನನ್ನ ಮಕ್ಳಿಗೆ ಅಂದ್ಬಿಟ್ಟು ಇದು 2 ಸರ. ಇಬ್ರಿಗೂ ಸೇಮ್ ಒಂದೇ ತರದ್ದು. ಈ ತರ ಇದೆ 2. ಇದೊಂದು ಚೋಕರ್ ತರದ್ದು ಕಾಣುತ್ತೆ. ಇದು ಕರೆಕ್ಟ್ ಆಗಿ ಕತ್ತಿಗೆ ಬರುತ್ತೆ ಈ ತರ. ಇವಕ್ಕೆಲ್ಲ ಎಷ್ಟು ಪ್ರೈಸ್ ಕೊಟ್ಟಿರ್ಬೋದು ಅಂತ ಕಮೆಂಟ್ ಮಾಡಿ. ನಂಗೆ ಇದೊಂದು ಸ್ಯಾರಿ ಡ್ರಾಪಿಂಗ್ ಮಾಡ್ತಾರಲ್ವಾ, ಅದಕ್ಕೆ ಕ್ಲಿಪ್ ಬೇಕಿತ್ತು, ಹಾಗಾಗಿ ಇದೊಂದು ತಗೊಂಡೆ. ಇದು ಗೌರಿ ಮುಖವಾಡ. ಅದೇ ಶಾಪ್ ಅಲ್ಲಿ ಸಿಕ್ತು. ನೆಕ್ಸ್ಟ್ ಗೌರಿ ಹಬ್ಬ ಬರುತ್ತಲ್ವಾ, ಅದಕ್ಕೆ ಇರ್ಲಿಲ್ಲ ನಾವು, ಅದಕ್ಕೆ ಇದೊಂದು ಮುಖವಾಡ ತಗೊಂಡೆ. ಹಾಗೆ ನನ್ನ ಹತ್ರ ಆಲ್ರೆಡಿ ಇತ್ತು ಲಕ್ಷ್ಮಿ ಮುಖವಾಡ. ಇದಕ್ಕೇನೆ ಇವಾಗ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಬೇಕು ಅಂತ ಇಷ್ಟು ತಗೋ ಬಂದಿದ್ದೀನಿ. ಯಾವ ಸೀರೆ ಉಡ್ಸಿದ್ಮೇಲೆ ಯಾವ ತರ ಹಬ್ಬದ ದಿವಸ ಕಾಣಿಸುತ್ತೆ ಅಂತ ಅದನ್ನ ವಿಡಿಯೋ ಶೇರ್ ಮಾಡ್ಕೊಂತೀನಿ. ಶಾಪಿಂಗ್ ಮಾಡಿದ್ದು. ಚಿಕ್ಕಪೇಟೆಗೆ ಹೋದ್ರೆ ಟೈಮು ಸಾಲಿಲ್ಲ. ಮಕ್ಳನ್ನ ಬೇರೆ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕಿತ್ತು. ಬೇಗ ಬೇಗ ಬಂದ್ವಿ. ಊಟನು ಮಾಡಕ್ ಟೈಮ್ ಇರ್ಲಿಲ್ಲ ಅಲ್ಲಿ, ಅಷ್ಟು ಅರ್ಜೆಂಟ್. ಅಂಗಡಿಗೆ ಐಟಮ್ ಹಾಕ್ಸಕ್ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ಐಟಮ್ ನೋಡಕ್ ಸ್ವಲ್ಪ ಟೈಮ್ ಹೋದ್ರೆ ಬಿಲ್ಲಿಂಗಿಗೆ 1 ಅವರ್ 3/4 ಅವರ್ ಅಲ್ಲೇ ಟೈಮ್ ಆಗ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಟೈಮ್ ಸಿಗ್ಲಿಲ್ಲ. ಮತ್ತೆ ನಂದಕ್ಕೆ ಅಂತ ಹೋಗಿರ್ಲಿಲ್ಲ. ಮತ್ತೆ ಹೋಲ್ಸೇಲ್ ಅಲ್ಲಿ ನಮ್ಗೆ ರಿಟೇಲರ್ಗೆ ಕೊಡಲ್ಲ, ಒಂದೊಂದ್ ಪೀಸ್ ಕೊಡಲ್ಲ. ಅವ್ಳು ತಗೊಂಡಿದ್ರಲ್ಲಿ ನಾನು ನೋಡಿ ತಗೋಬೇಕಿತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ಆಯ್ತು. ನಾನು ಇನ್ನೂ ಏನಾನ ತಗೋಬೇಕಿತ್ತು, ಬಟ್ ಏನು ತಗೊಳಕ್ ಆಗ್ಲಿಲ್ಲ. ಸದ್ಯಕ್ಕೆ ಮೇನ್ ಏನ್ ಬೇಕೋ ಅದು ಇಷ್ಟು ಮಾತ್ರ ತಗೊಂಡ್ ಬಂದಿದೀನಿ. ಮೀಶೋದಲ್ಲಿ ಮಾಡಿದೆ, ಬಂದಿದೆ. ಅದ್ ಯಾವ ತರ ಇದೆ ಅಂತ ತೋರಿಸ್ತೀನಿ. ತರ ಇದೆ. ಚೆನ್ನಾಗಿದೆ. ಹಬ್ಬ ಮಾಡಕ್ಕೆ ಇಷ್ಟಿದ್ರೆ ಸಾಕು ಅನ್ಸುತ್ತೆ. ನಾನು ಇದು ಸೆಕೆಂಡ್ ಟೈಮ್ ಕೂರಿಸ್ತಾ ಇರೋದು. ನನ್ಗಿದೇನೋ ಇಷ್ಟ ಆಯ್ತು. ಇದಕ್ಕೆ ನಾನು 250 ರುಪೀಸ್ ಏನೋ ಪೇ ಮಾಡಿದೀನಿ ಮೀಶೋದಲ್ಲಿ. ತುಂಬಾ ಚೆನ್ನಾಗಿದೆ ಇದು ಬ್ಯಾಕ್ ಡ್ರಾಪ್ಸ್. ಎಲ್ಲ ಸ್ಟ್ಯಾಂಡ್ ಇಲ್ಲ ಅಂದ್ರೂ ಹಂಗೇನೆ ಕಲ್ಸನ್ನೇ ಟೇಬಲ್ ಮೇಲೆ ಇಡ್ತೀವಲ್ವಾ, ಸ್ಟ್ಯಾಂಡ್ ಏನ್ ಅವಶ್ಯಕತೆ ಬರಲ್ಲ. ಲೆಗ್ ಮತ್ತೆ ಹ್ಯಾಂಡ್ ಹಾಕ್ತಿವಂದ್ರೆ ಮಾತ್ರನೇ ಅದು ಸ್ಟ್ಯಾಂಡ್ ಅವಶ್ಯಕತೆ ಇರುತ್ತೆ. ಸ್ಟ್ಯಾಂಡು ಅಲ್ಲಿತ್ತು 450 600 ಹೋಲ್ಸೇಲ್ ರೇಟ್ ಅಲ್ಲಿ ತಗೋಬೋದಿತ್ತು. ಬಟ್ ನಾನು ಬೇಡ, ಹ್ಯಾಂಡ್ ಎಲ್ಲ ತಗೊಂಡ್ರೆ ಅದು ಯೂಸ್ ಆಗುತ್ತೆ ಅಂತ ಹಾಗೆ ಬಂದೆ. ನೆಕ್ಸ್ಟ್ ಇಯರ್ ನೋಡ್ತೀನಿ.
ಇಷ್ಟ ಆಗಿತ್ತು ಇವತ್ತಿನ ಶಾಪಿಂಗು. ಹಾಗೆ ಹೋಲ್ಸೇಲ್ ಅಲ್ಲಿ ಅಂಗಡಿ ಶಾಪ್ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ. ನೋಡಿ ವಿಡಿಯೋನ ನಿಮ್ಗೆ ಹೇಗ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.